ಅಲ್ಲ ನೀನು ಎಂತಾಳಮ್ಮ ಮನೆ ಸಿಕ್ಕಿಲ್ಲ ಅಂತ ಇಷ್ಟೊಂದು ಪರದಾಡ್ತಾ ಇದ್ರು ಒಳಗೆ ಬಿಡ್ಕಮ್ಮಲ್ಲ ಅಂತ ಬೀಗ ಹಾಕ್ತೀನಿ ಅಂತೀಯಲ್ಲ ಎಷ್ಟು ಮಟ್ಟಿಗೆ ಇರಬೇಡ ನೀನು ಏನೇ ಅಂದ್ರೂ ನೀನು ಉದ್ಧಾರ ಆಗಲ್ಲ ಕಣಮ್ಮ ಮಗಳನ್ನೇನೇ ಸಹಿಸ್ಕೊಂಬಲ್ಲ ಅಂದ್ರೆ ನೀನು ಸೊಸೆಯನ್ನ ಸಹಿಸ್ಕೊಂತೀಯ ಅಲ್ಲ ಈಗ ಗೊಸ್ಲಿ ಅಂತವಳು ನೋಡು ಬೀಗ ಹಾಕ್ತೀನಿ ಅಂತ ಮನೆಗೆ ಬೀಗ ಹಾಕಿರೋದ ಮನೆಯಕ್ಕೆ ಬಿಡ್ಕಮ್ಮಲ್ಲ ಅಂತ ಹಾಳಾಗಿ ಹೋಗ್ತೀಯ ನೀನು ಉದ್ಧಾರ ಆಗಲ್ಲ ನೀನು ಸತ್ತಿದೀಯ ಅಂದ್ರೆ ನೋಡಲ್ಲ ನಾವು ಹೋಗು ಹೋಗಿ ನಾನೇನು ನಿನ್ನ ತಿಂದಿಲ್ಲ ಕಣೆ ನೀನು ನಾನು ತಿಂದಿದ್ಯಾ ಒಂದೇನು ಮಂತಾಗಿರ್ ಕೊಡ್ತಿರ್ಲಿಲ್ಲ ಎಲ್ಲ ನಾನು ಬಿಡತ್ತ ಹೋದ್ರೆ ಹೋಗ್ಲಿ ಸಾಕಾಗೈತಿ ಅಂದ್ರೆ ಕೂಲಿ ಹೋಗು ಅಂತ ತಾಯಿ ಮಗಳು ಇಬ್ರು ಕಳ್ಸಾರು ಕೂಲಿ ಮಾಡಿ ದುಡ್ಡೆಲ್ಲ ನಿಮ್ಗೊಂಡಿದ್ದೀನಿ ಎಲ್ಲ ಹಾಳು ಮಾಡಿ ಇಕ್ಕಿದ್ರಿ ಬೇವರ್ಸಿ ಮುಂಡರ್ ನೀವು ಇಬ್ಬರಾಳು ಸೇರ್ಕೊಂಡು ನನ್ನ ಮನೇನೆ ಹಾಳು ಮಾಡಿದ್ರಿ ಹೋಗ್ರಿ ಸೋಮ ಹಸಿಕ್ಕೆ ಹೋಗಿ ಮಾಡ್ಕೊಂಡು ತಿಂದ್ರೆ ಗೊತ್ತಾಗುತ್ತೆ ನನ್ನ ವಯಸ್ಸೋದಾಳನ್ನ ಕೂಲಿ ಹೋಗಿ ತಂದಾಕು ಅಂತ ಹೇಳ್ತಿದ್ದಲ್ಲ ನೀವಿನ್ನ ಮಾಡ್ಕೊಂಡು ನೋಡ್ರಿ ಗೊತ್ತಾಗುತ್ತೆ ಅವ್ನು ಯಾವನ್ನ ಅವ್ನ ಕೈಲಾಗ್ದಿಲ್ದಂತಾನು ಅವನೆಲ್ಲ ಬಂದು ಸೇರ್ಕೊಂಡವ್ನಿ ದೇವ್ ತಿನ್ನಂಗೆ ತಿಂತಾನಲ್ಲ ನನ್ನ ಮಗ ದೇವ್ ಇದ್ದಂಗೆ ಇದ್ದಾನಲ್ಲ ನನ್ನ ಮಗನ್ನ ಅದು ಈಕೆಂಡು ದುಡಿಸ್ಕೇಳ್ರಿ ಗೊತ್ತಾಗುತ್ತೆ ಅವನೇ ಅಂತ ಲೋಪರ್ ಅಂತ ಗೊತ್ತಾಗುತ್ತೆ ಅಯ್ಯೋ ನಿನ್ನ ಮನೆ ಬಾಕ್ಲಕ್ಕೆ ಖಾಲಿ ಕಲ್ತಾಗ ನೀನು ಸತ್ತಿದ್ಯ ಅಂದ್ರೆ ನೋಡಲ್ಲ ನಾವು ಅಲ್ಲೇ ಹೋಗಿ ಏನು ಬರ್ದಿದ್ರು ಹೊಟ್ಟೆ ಅಯ್ಯೋ ಹೋಗಿ ನಿಮ್ಮಿಂದ ನಾನು ಯೋಟ್ ಮರ್ಯಾದೆ ಕಳ್ಕೊಂಡು ಯೋಟು ನಾನು ಅಗತ್ತಿಗೆ ಅನುಭವಿಸಿದ್ದೀನಿ ಎಷ್ಟು ಅನುಭವಿಸಿರೋದು ಹೋಗು ನಿಮ್ಮಂತಾರೆ ಇದು ಬಿಟ್ರೆ ಅಷ್ಟೇ ನಿಮ್ಮ ಅಪ್ಪನಿಂದ ಅರ್ಧ ಮರ್ಯಾದೆ ಕಳ್ಕೊಂಡು ನಿನ್ನಿಂದ ಅರ್ಧ ಮರ್ಯಾದೆ ಹೋಗಿ ಸುಮ್ಮನೆ ಬಾರಮ್ಮ ಹೋಗೋಣ ಬಾರಿ ಎಲ್ಲ ತುಡಿಕೆಮಕ್ಕಾಗುತ್ತೆ ಬಾ ಈಗ ಗೊತ್ತೈತೆ ಬಾರಮ್ಮ ಯಾರಾದರೂ ಕೊಡ್ತಾರೆ ದುಡ್ಡಿಗೆ ಬಾಡಿಗೆ ಮನೆಗಳೇನೋ ಮಸ್ತ ಸಿಗ್ತವೆ ಬಾ ಹೋಗಿ ಯಾರನ್ನಾತು ಕೇಳಿರೆ ಕೊಡ್ತಾರೆ ಇಲ್ಲ ಅಂಬಲ್ಲ ಬಾ ಹೋಗೋಣ ಹಂಗಾಗತ್ತೆ ಕಣಮ್ಮ ಸುಗುಣ ಹಿಂಗೆ ಮಾಡ್ಕೊಂಡಿರೋದೇವಳು ಭಾಳ ಅವ್ನು ಯಾವನ ಬಂದು ಸೇರ್ಕೊಂಡವನಲ್ಲ ಅವನು ಬೋಲು ಒಳ್ಳೇನಲ್ಲ ಕಣಮ್ಮ ಸುಗುಣ ಬರೀ ತಿಂಬಕ್ಕಾಗಿನೇ ಸೇರ್ಕೊಂಡವ್ನಿ ಹೆಂಗ ನಮ್ಗೆ ನಮ್ಮ ಗೊತ್ತು ನೀವೆಲ್ಲ ಸೇನಕ್ಕೆ ಇದ್ದೀರಿ ನಮ್ಗೆ ಯಾಕಜ್ಜಿ ನಾನೇನ ಯಾತರ ಮಾತಾಡಿದ್ನೆ ಯಾತನ ಕೇಳಿದ್ನೆ ನನ್ನ ಮಗಳದ್ದು ಸ್ವಲ್ಪ ಗಲಾಟೆ ಜಾಸ್ತಿ ಆಗಿದೆ ಕಿರ್ಚೋದು ಅವಳು ಏನೇ ಅಂದರೂ ಹೇಳಿದ್ರೆ ಗೊತ್ತಾಗಲ್ವಲ್ಲ ಇವಾಗ ಏನು ಹೇಳಿದ್ರು ಗೊತ್ತಾಗಲ್ಲ ಸುಮ್ಮನಿರು ಅಂತ ಹೇಳಿದ್ರು ಗೊತ್ತಾಗಲ್ಲ ಏನು ಹೇಳಿದ್ರು ಗೊತ್ತಾಗಲ್ಲ ಅವಳಿಗೆ ಸುಮ್ಮನೆ ಅಳ್ತಾ ಇರ್ತಾಳೆ ಕುಂಡ್ರಿಸ್ಕೊಂಡು ವೀಡಿಯೋಸ್ ಮಾಡ್ತಿರ್ತೀವಲ್ಲ ಆಟ ಆಡ್ತಿರ್ತಾಳೆ ಅವಳಿಗೆಲ್ಲ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅದಕ್ಕೇ ಅವಳು ಹಿಂಗೆ ಕಿರ್ತಾ ಇರ್ತಾಳೆ ವೀಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು ಯಾಕಂದರೆ ಇವಾಗ ಡಿಸ್ಟರ್ಬೆನ್ಸ್ ಅದೇ ಆಗುತ್ತೆ ಇವಾಗ ನನ್ನ ಮಗಳು ಚಿಕ್ಕವಳಲ್ಲ ಅದಕ್ಕೋಸ್ಕರ ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ ಏನಾದ್ರೂ ನಿಮಗೆ ಕಿರಿಕಿರಿ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಬ್ಬೊಬ್ಬರು ಹೇಳ್ತಾ ಇರ್ತೀರಾ ಸರಿಯಾಗಿ ಕೇಳಿಸೋದಿಲ್ಲ ಬರೀ ನಿಮ್ಮ ಮಗಳದ್ದು ವಾಯ್ಸ್ ಕೇಳುತ್ತೆ ಅಂತ ಒಬ್ಬೊಬ್ಬರು ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ನಿಮ್ಮ ಮಗಳು ವಾಯ್ಸು ಕೇಳಿದ್ರೇ ಚಂದ ಪಕ್ಕದ ಮನೆಯವ್ರು ಯಾರೋ ಮಾತಾಡ್ತಾ ಇದ್ದಾರೆ ಅನ್ನೋ ಥರ ಅನಿಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಮಾಡೋದು ಅವಳಿಗೆ ಇವಾಗ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ನೀನು ಹೇಳಿದ್ರೆ ಈಗ ನಮ್ಮ ದೊಡ್ಡವಳು ಇದ್ದಾಳಲ್ಲ ನಮ್ಮ ದೊಡ್ಡ ಮಗಳು ಅವಳಿಗೆ ಹೇಳಿದ್ರೆ ಗೊತ್ತಾಗುತ್ತೆ ಸುಮ್ಮನಿರಮ್ಮ ಗಲಾಟೆ ಮಾಡಬೇಡ ಮತ್ತು ಮಾತಾಡಬೇಡ ಜೋರಾಗಿ ಕಿರ್ಚಬೇಡ ಅಂತ ಹೇಳಿ ದೊಡ್ಡವಳಿಗೆ ಹೇಳಿದ್ರೆ ಗೊತ್ತಾಗುತ್ತೆ ಇವಳಿಗಿನ ಚಿಕ್ಕವಳಿಗೆ ಹೇಳಿದ್ರೆ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಒಂದೆರಡು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ವೀಕ್ಷಕರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಅಂತ ಒಳ್ಳೆ ಮನೆಯಾಗೆ ಹೆಂಗೆ ಬಂಗಾರದಂಗೆ ಇರ್ಬೋದಾಗಿತ್ತು ಇವತ್ತು ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕೊಂಡು ಅದಕ್ಕೋಸ್ಕರ ಬೇಜಾರ ಕಣಮ್ಮ ಅದಕ್ಕೆ ಮಾತಾಡಿದೆ ಬಿಡು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ನಾವು ನೀವು ಎಲ್ಲ ಹೆಂಗೋ ನೀವು ಇವತ್ತು ಗುದ್ದಾಡ್ತೀರ ನಾಳೆಗೆ ಚೆನ್ನಾಗಿ ಆಗ್ತೀರ ಅಜ್ಜಿ ನಾವೇನು ಹೇಳೋಕ್ಕಾಗಲ್ಲಮ್ಮ ನೀವೇನು ಇವತ್ತು ಜಗಳ ಮಾಡ್ಕೊಂತೀರಾ ನಾಳೆಗೆ ಚೆನ್ನಾಗಿ ಆಗ್ತೀರ ತಾಯಿ ಮಗಳು ಮೊಮ್ಮಗಳು ಯಾವಾಗ ಬೇಕಾದ್ರೂ ಚೆನ್ನಾಗಿ ಆಗ್ತೀರಾ ನೀವು ನಾವೇನು ಮಾತಾಡೋಕ್ಕಾಗಲ್ಲ ಹೆಂಗನ ಮಾಡ್ಕೇಳ್ರಿ ಒಬ್ರು ಸುದ್ದಿ ಮಾತಾಡೋದಲ್ಲ ನಮ್ಮ ಧರಣಿಯಪ್ಪ ಬೈತೈತಿ ಅಯ್ಯಪ್ಪ ಬೈತೈತೆ ನನ್ನ ನೀನು ಯಾರು ಸುದ್ದಿಗೂ ಹೋಗ್ಬೇಡ ಯಾರು ಸವಸಕ್ಕೂ ಹೋಗ್ಬೇಡ ಅಂತೇಳಿ ಬೈತೈತೆ ಸುವರ್ಣ ನೀನು ಸುಮ್ಮನೆ ಇರಲ್ಲ ನೀನು ಬಾಯಿ ಸರಿ ಇರಲ್ಲ ಅಂತೇಳಿ ಬೈತಿರುತ್ತೆ ₹1 ಉಳಿಸಲ್ಲ ಕೂಲಿ ಮಾಡಿದ್ದೆಲ್ಲ ಕೊಟ್ಟರು ₹1 ಉಳಿಸಿಲ್ಲ ಎಲ್ಲ ಹಾಳು ಮಾಡಿದ್ರು ತಾಯಿ ಮಗಳಿಬ್ರು ಸೇರ್ಕೊಂಡು ಬಿಸಿಲು ಅಂತೇಳಿ ಒಂದಿನ ಮನೆಯಾಗ ಇರ್ತಿರ್ಲಿಲ್ಲ ಹಂಗೆ ಹೋಗ್ತಿದ್ದೆ ಹೆಂಗೆ ಕೂಲಿ ಮಾಡಿಕೊಟ್ರು ಉಳಿಸ್ಲಿಲ್ಲ ಒಡೆಯರೆಲ್ಲ ಹಾಳು ಮಾಡಿದ್ರು ಬೀಗ ಹಾಕ್ತೀನಿ ಮನೆಗಿಲ್ಲಿ ಬೋರ್ಲಿ ತಡಿಯಲ್ಲ ನಾನು ಇವ್ರದ್ದು ಐತೆ ಕಣಮ್ಮ ಕೇಳಂತಡಿ ಭೂಮಿ ಎಲ್ಲ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿಸಿದ್ಲು ಕೊಡ್ತಾಳೇನ ಬಾಡಿಗೆ ಒಂದು ಟೆಚ್ಚೆ ಕೊಡ್ತೀವಿ ಕೊಡು ಅಂಬನ ಇಲ್ಲೇ ಇಸ್ಕೊಂಬಕ್ಕಾಗುತ್ತೆ ಏನು ಅವಳ್ದು ಒಂದೇ ಅಲ್ಲ ಏನು ಮಾಡೋಕ್ಕಾಗುತ್ತೆ ವಯಸ್ಸೋದಾಳ್ತಾಗೆ ಜಗಳ ಮಾಡ್ಕೊಂಡ್ರಿ ನಮ್ಮನ್ನೇ ಆಡ್ಕೆ ಮಜ್ಜನ ಅವಳಿಗಂತೂ ವಯಸ್ಸೋಗೈತಿ ಇವ್ರಿಗಾನ ಬುದ್ಧಿ ಬೇಡವಿ ಅಂತ ಹೇಳಿ ನಮ್ಮನ್ನೇ ಎಂಬೋದು ಯಾಕೆ ಜನಗಳ್ತಾಗೆ ನಾವು ಯಾಕೆ ಅನ್ನಿಸ್ಕೊಂಬನ ಇವಾಗ ಸುಮ್ಮನೆ ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ರೆ ಯಾವುದೂ ಇರಲ್ಲ ಅವಳು ವಯಸ್ಸೋದವಳು ಕೊಡ್ತೇನು ಅವಳಿಗೇನೋ ಒಂದು ಕಾಯಿಲೆ ಕಾಯಿಲೆ ಬಿದ್ದಾಗ ಗೊತ್ತಾಗುತ್ತೆ ಯಾರು ನೋಡೋರು ಇಲ್ದಾಗ ಗೊತ್ತಾಗುತ್ತೆ ಅವಳು ಹಂಗೇನೆ ಅವಳು ನಾವು ಯಮ್ಮನ್ನ ಅಲ್ಲೇ ತಡ ಇಲ್ಲ ನೋಡಿದ್ದೀವಿ ಬಾ ಆ ಯಮ್ಮಂದು ಏನು ಹೇಳ್ತಿ ಭೂಮಿ ಅಡ್ವಾನ್ಸ್ ಎಲ್ಲ ಕೊಡ್ತೀವಿ 50,000 ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳು ಕೊಟ್ಬಿಡ್ತಾರೆ ಅಷ್ಟೇ 50,000 ಅಡ್ವಾನ್ಸ್ ಅಂದಿದ್ದಕ್ಕೆ ಅವ್ರಿಗೆ ಟೌನ್ ಲೆವೆಲು ಅಂತ ಅನಿಸುತ್ತೆ ಟೌನ್ ಲೆವೆಲ್ ಬಾಡಿಗೆ ಕೊಡ್ತಾರೆ ಇವರು ಅಂತ ಕೊಟ್ಬಿಡ್ತಾರೆ ನೀನು ಹೇಳು ಟೌನ್ ಲೆವೆಲ್ ಬಾಡಿಗೆ ಕೊಡ್ತೀನಿ ಅಂತ ಹೇಳು
ಅದೇ ಮತ್ತೆ ಟೌನ್ ಲೆವೆಲ್ ಅಂದರೆ ಕೊಟ್ಬಿಡ್ತಾರೆ. ಬೆಂಗಳೂರು ಲೆವೆಲ್ ಅಂತ ಬಾಡಿಗೆ ಕೊಡ್ತೀವಿ ನಾವು, ನಮಗೆ ಕೊಟ್ಬಿಡಮ್ಮ ಅಂತ ಹೇಳೋಣ. ಯಾಕಕ್ಕ ಭೂಮಿ ಇಲ್ವೇನಮ್ಮ? ಭೂಮಿ ಇದ್ರೆ ಕರಿ. ಭೂಮು 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 ಬಾರಮ್ಮ, ಯಾರೋ ಬಂದವ್ರೆ ಬಾ, ನಿನ್ನೆ ಕೇಳ್ತಾ ಇದಾರೆ ಬಾ. ಏನಕ್ಕ ಏನಾಗಬೇಕಾಗಿತ್ತು? ಬಿಡು, ನಿನ್ಗೇನು ಅಧಿಕಾರ ಐತೆ ನಿನ್ನಂತ್ರ ಇನ್ನೇನು ಹೇಳೋಣ? ಯಾಕಂದ್ರೆ ನೀವು ಬಂದು ಇಲ್ಲಿದ್ದೀರ ಪಾಪ, ಅಲ್ಲಿ ಬಿಟ್ಟು ಬಂದು ನೀವು ಕೂಲಿ ಮಾಡೋಕ್ಕಾಗಿ ಇಲ್ಲೇ ಇದ್ದೀರಾ ನೆಂಟ್ರ ಮನೆಯಾಗೆ, ನಿಮ್ಗೆ ಇನ್ಯಾಕೆ ಕೇಳೋಣ? ಅಯ್ಯೋ, ನಾವು ನಮ್ಮ ಮಗಳ ಮನೆಯಾಗಿದ್ದೀವಿ. ಏನು ಮಾಡೋಣ, ಇದೀವಮ್ಮ. ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಇವತ್ತು? ಅಲ್ಲ, ನೀವು ಪಾಪ ಬಂದು ಇಲ್ಲೇ ಇದ್ದೀರಾ ಅಂತ ಐದಾರೆ ಇವಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಯಾಕೆ ಆಂಟಿ ಹಂಗೆ ಹೇಳ್ತಾ ಇದೀಯಾ ನಮ್ಮಮ್ಮಿಗೆ? ನೀವು ಕೂಲಿ ಮಾಡೋಕ್ಕೆ ನೆಂಟ್ರ ಮನೆಗೆ ಬಂದು ಇದ್ದೀರಾ ಅಂತಂದರೆ ನೀವಿರೋದು ನೆಂಟ್ರ ಮನೆಯಾಗೇ, ನೀವೆಲ್ಲ ಇದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಅದೇ ನಾವಿರೋದು ನೆಂಟ್ರ ಮನೆಯೇ, ನೀವಿರೋದು ನೆಂಟ್ರ ಮನೆಯೇ. ಬಿಡಿ, ಏನಾಗಲ್ಲ. ಅಲ್ಲ ಭೂಮಿ, ನಿಮ್ಮದು ಮನೆ ಏನೋ ಬಾಡಿಗೆ ಕೊಡ್ತೀಯಂತೆ ಅಂತ ಹೇಳಿ ಕೇಳ್ಪಟ್ನಮ್ಮ. ಬಾಡಿಗೆ ಕೊಡ್ತೀಯ ಅದನ್ನು? ಅಲ್ಲೇ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಬಾಡಿಗೆನ. ಅವ್ರು ಬರ್ತೀವಿ ನೀನು ಶಿವರಾತ್ರಿ ಹಬ್ಬಕ್ಕೆ ಅಂತೇಳಿ ಹೇಳವ್ರೆ, ಬರ್ತಾರೆ. ಅಲ್ಲೇ ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ಅಲ್ಲ, ಎಷ್ಟು ಕೊಟ್ಟಿದ್ದೀಯ ಬಾಡಿಗೆಗೆ? ನಾವು ಕೂಡ ಅವ್ರಿಗೆ ಎಷ್ಟು ಕೊಟ್ಟವ್ರು ಅದಕ್ಕಿಂತ ಜಾಸ್ತಿನೇ ಕೊಡ್ತೀವಿ. 50,000 ಅಡ್ವಾನ್ಸ್ ಕೊಡ್ತೀನಿ, ಟೌನ್ ಲೆವೆಲ್ ಬಾಡಿಗೆ ಕೊಡ್ತೀನಿ ನಿನಗೆ, ಕೊಟ್ಬಿಡು ನನಗೇನೆ. ಇಲ್ಲ, 3,000 ಬಾಡಿಗೆ ಕೊಡ್ತಾರೆ ಅವರೇನೆ, 20,000 ಅಡ್ವಾನ್ಸ್ ಕೊಟ್ಟವ್ರೆ ಸಾಕು. ಯಾರೋನೋ ಪಾಪ ಗಂಡ ಹೆಂಡ್ತಿ ಇಬ್ಬರು ಗೌರ್ಮೆಂಟ್ ಕೆಲಸದವ್ರು ಇಲ್ಲೇ ಟೀಚರ್ಸ್ ಆಗವ್ರಂತೆ. ಇಲ್ಲೇ ಕೆಲಸ ಇರೋದ್ರಿಂದ ನಾ ಗಂಡ ಹೆಂಡ್ತಿ ಇಬ್ಬರು ಅಫಿಷಿಯಲ್ಸು, ಅವರು ಬಂದು ಇಲ್ಲೇ ಇರ್ತೀವಿ ಅಂತ ಹೇಳೋಗಿ ಅವ್ರು ಆಲೇನೆ ಬರ್ತೀವಿ ಅಂತೇಳಿ ಅಂತರ್ಗಾಲೇನೆ ಕೊಟ್ಟಿದ್ದೀನಿ. ಯಾಕೆ ನೀವು ಬಾಡಿಗೆ ಕೊಡ್ತೀವಿ ಅಂದಿದ ತಕ್ಷಣ ನಾನು ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡ್ರಾ ನೀವು? ಮತ್ತೆ 5,000 ಬಾಡಿಗೆ ಕೊಡ್ತೀವಿ, ಅವ್ರು 3,000 ಅಂದರೆ 50,000 ಅಡ್ವಾನ್ಸ್ ಕೊಡ್ತೀವಿ. ಇಲ್ಲಾಂದ್ರೆ ಬೆಂಗಳೂರು ಲೆವೆಲ್ಲೇ ಕೊಡ್ತೀವಿ ಕೊಡಮ್ಮ. ಏನು ಅಂತರ್ಗೇನು ತಗೊಂಡೋಗಿ ಕೊಡ್ತೀವಿ? ಇದ್ದೂರವ್ರಿಗೆ ಕೊಡಬೇಕು, ಅದೆಲ್ಲಿಂದನೋ ಬಂದು ಇಲ್ಲಿರೋರ್ಗೆ ಏನು ಕೊಡ್ತೀಯಾ? ಅಯ್ಯೋ, ಅವ್ರಿಗೇನು ಎಲ್ಲ ಮಾಡ್ಕೊಂತಾರೆ ಹೋಗಿ. ಗೌರ್ಮೆಂಟ್ ಕೆಲಸದವ್ರಿಗೆ ಏನು ಕೊಡ್ತೀಯಾ? ನಮ್ಮಂತರಿಗೆ ಕೊಡು. ಮತ್ತು ಬೆಂಗಳೂರು ಲೆವೆಲ್ ಏನೈತೆ ಬಾಡಿಗೆ? 10,000 ಬಾಡಿಗೆ ಕೊಡ್ತೀನಿ ಭೂಮಿ. ನನಗೆ ಕೊಡು, 10,000 ಬಾಡಿಗೆ ಕೊಡ್ತೀನಿ. ಏನೋ 1 ಲಕ್ಷ ಕೊಡಬೇಕಾ? ಲೀಸಿಗೆ ಹಾಕ್ಸ್ಕೊಂತೀರಾ? ಒಂದು 5 ಲಕ್ಷ ಕೊಡ್ಲಾ? ಲೀಸಿಗೆ ಹಾಕ್ಸ್ಕೊಳೋದಾದ್ರೆ ಒಂದು 5 ಲಕ್ಷ ಕೊಡ್ತೀವಿ ನೋಡಿ. ಇಲ್ಲ, ನಾವು ಲೀಸಿಗೂ ಕೊಡೋದಿಲ್ಲ, ಬಾಡಿಗೆಗೂ ಕೊಡೋದಿಲ್ಲ. ಅಲ್ಲೇ ನಾವು ಕೊಟ್ಟಿದ್ದೀವಿ. ಪಾಪ ಹೇಳಿದ ಮೇಲೆ ನೀವು ಎಷ್ಟೇ ಕೊಡ್ತೀವಿ ಅಂದ್ರೂ ಕೊಟ್ಟರೆ ಅದು ಸರಿ ಇರೋದಿಲ್ಲ. ಅವ್ರಿಗೆ ಅಲ್ಲೇ ಹೇಳಿ ಮಾತು ಕೊಟ್ಟು ಬೀಗ ಎಲ್ಲ ಕೊಟ್ಟಿದ್ದೀವಿ. ನಾವು ಬೀಗ ಕೊಟ್ಟು ಇವಾಗ ವಾಪಸ್ ಕೇಳಿ ಇವಾಗ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಅಲ್ಲೇ ಕೊಟ್ಟಿದ್ದೀವಿ. ಅವರು ನಮ್ಮನ್ನೇ ನೆಚ್ಕೊಂಡು ಬರ್ತಾರೆ. ಇವಾಗ ನಾವು ಕೊಡಲ್ಲ ಅಂತಂದರೆ ನಮಗೆಲ್ಲಾದರೂ ಮರ್ಯಾದೆ ಇರುತ್ತಾ? ಇಲ್ಲ ಇಲ್ಲ, ಕೊಡೋದಿಲ್ಲ. ಅಲ್ಲ, ಬೆಂಗಳೂರು ಲೆವೆಲ್ ಬಾಡಿಗೆ ಕೊಡ್ತೀವಲ್ಲಮ್ಮ ನಿಮಗೆ. ಹಳ್ಳಿ ಲೆವೆಲ್ ಅಲ್ಲ, ಬೆಂಗಳೂರು ಲೆವೆಲ್ಲು. ಬೆಂಗಳೂರಲ್ಲ, ದುಬೈದು ಬಾಡಿಗೆ ಕೊಡ್ತೀವಿ ಅಂದರೂ ಕೊಡೋದಿಲ್ಲ ನಾವು. ನೀವು ಎಲ್ಲೇ ಅಮೇರಿಕದ ಬಾಡಿಗೆ ಕೊಡ್ತೀನಿ ಅಂದರೂ ಕೊಡೋದಿಲ್ಲ. ಹಿಂಗಂದ್ಮೇಲೆ ಇನ್ನೇನು ಬಾ, ದುಡ್ಡು ಹೆಚ್ಚಾಗೈತೆ ಅನ್ಸುತ್ತೆ ಭೂಮಿಗೆ. ಬಾರಮ್ಮ, ಎಲ್ಲಾದರೂ ಹುಡ್ಕಿದ್ರೆ ಆಯಿತು. ಬಾ, ಇನ್ನು ಬೇರೆ ಕಡೆ ನೋಡಿದ್ರಾಯ್ತು ಬಾಪಾರು. ಇವ್ರು ಹಿಂಗೆ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಅದೇ ಮತ್ತೆ, ದುಡ್ಡು ಹೆಚ್ಚಾಗೈತೆ ಇವಳಿಗೆ. ದುಡ್ಡು ಹೆಚ್ಚಾಗಿರೋದಕ್ಕೆ ಹಿಂಗೆ ಹೇಳ್ತಾ ಇದ್ದಾಳೆ. ಕಡಿಮೆ ಇರೋರು ಬಾಡಿಗೆ ಬಂದಿದ್ದಲ್ಲ 1,000 ಹೆಚ್ಚಾಗಿ ಬಂದಿದ್ದಲ್ಲ ಒಂದು ಅಂತಾರೆ, 500 ರೂಪಾಯಿ ಬಂದಿದ್ದಲ್ಲ ಒಂದು ಅಂತಾರೆ. ಇವಳಿಗೆ ಬಾಡಿಗೆ ಹೆಚ್ಚಾಗೈತೆ. ಬಾ, ಎಲ್ಲ ಕೊಡ್ಬೋದಾಗಿತ್ತು, ಯಾಕೆ ಬೇಡ ಅಂದೆ? ಇವ್ರ ತಗೆ ಜಗಳ ಮಾಡ್ಕೋಬೇಕಾಗುತ್ತೆ ಕೊಟ್ಟು. ಇವಳು ಸುಪ್ಪಿ ಎಲ್ಲ ಒಂದೇನೆ. ಇವ್ರಿಗೇನಾದರೂ ಕೊಟ್ಬಿಟ್ರೆ ನಾವು ಅವ್ರ ಹತ್ರ ಜಗಳಕ್ಕೆ ನಿಂತ್ಕೋಬೇಕಾಗುತ್ತೆ. ಅದು ಎಲ್ಲ ಟೆನ್ಷನ್ ಮಾಡ್ಕೆ ನಮಗೆ ಟೈಮ್ ಇಲ್ಲ. ಇವ್ರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಯಾಕೆಲ್ಲ ಪರದಾಡ್ಕೊಂಡು ಹೋಗೋಣ? ಅದಕ್ಕೋಸ್ಕರನ ಸುಮ್ಮನೆ ಕೊಡಲ್ಲ ಅಂಬೋದ್ರ ಸುಖ ಯಾವುದೂ ಇರಲ್ಲ. ಇಷ್ಟನಾದರೂ ಪರವಾಗಿಲ್ಲ, ಕೊಡೋದು ಬೇಡ. ಇವರು ಸರಿ ಇಲ್ಲಮ್ಮ, ಸುಮ್ಮನೆ ಹೇಳ್ತಾರೆ ಅಷ್ಟೇ, ಸುಳ್ಳು ಕೊಡ್ತೀವಿ ಅಂತ ಕೊಡೋದಿಲ್ಲ. ಯಾಕೆ ಇಂಥರ ಸವಾಸನೇ ಬೇಡಮ್ಮ ನಮಗೆ. ನೆಮ್ಮದಿಯಾಗಿ ಇದ್ಬಿಡೋಣ. ಸುಮ್ಮನೆ ಜಗಳ ಮಾಡ್ಕೊಂಡು ಯಾಕೆ ಇಲ್ಲದೆಲ್ಲ ಟೆನ್ಷನ್ ತಗೊಂಡು ಹೋಗೋಣ ನಾವು ಅಷ್ಟೇ. ಮತ್ತು ಇನ್ನೇನು ಮಾಡ್ತಿ? ಒಳ್ಳೆಯವ್ರೇನೋ ಅಂದ್ಕೊಂಡು ಬಿಡು. ಇಂಥವ್ರಿಗೆ ನೋಡಿದ್ರಲ್ಲ ವೀಕ್ಷಕರು, ಬೆಂಗಳೂರು ಲೆವೆಲ್ ಬಾಡಿಗೆ ಕೊಡ್ತೀನಿ ಕೊಡು ಅಂತ ಹೇಳಿ ಎಷ್ಟು ಬಿಲ್ಡಪ್ ಕೊಡೋಕೆ ಬಂದವ್ರೆ. ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.